Hi friends, welcome to my YouTube channel. This is Aishwarya all-in-one videos. Friends, ಮಾಡ್ತಿದ್ದು ಬರ್ತೈತೆ. ಮಾಡ್ತಿದ್ದು ಕಟ್ಟಡ ಮಾಡ್ತೇವೆ. ನೋಡಿ ಲಿತಿಕ್ಷ. ಮಮ್ಮಿ ಎಲ್ಲಿ ಕೇಳ್ತೀಯ ನೀನು? ಹತ್ತು ಮರದ ಮೇಲೆ. ಆ ಮರದ ಮೇಲೆ ಹತ್ತೋ ಅವಶ್ಯಕತೆ ಇಲ್ಲ. ಇಲ್ಲೇ ಸಿಗುತ್ತೆ. ಸಿಕ್ಕಿಲ್ವಾ? ಮಮ್ಮಿ ರಿಜೆಕ್ಷನ್ ಮಾವಿನಕಾಯಿ ಬೇಕಂತೆ. ನೋಡಿ ಫ್ರೆಂಡ್ಸ್, ನಮಗೆ ಉಪ್ಪಿನಕಾಯಿ ಇಷ್ಟ ಅಂದ್ಬಿಟ್ಟು ನೋಡಿ ದಿನಸಿಯಲ್ಲಿ ನಮ್ಮಮ್ಮ ಉಪ್ಪಿನಕಾಯೇ ಬರ್ದಿರ್ಲಿಲ್ಲ, ಅದಕ್ಕೆ ಮಾವಿನಕಾಯಿ ಕಿತ್ಕೊತಿದ್ದಾರೆ. ಮೂರು ಮಾವಿನಕಾಯಿ ಆದ್ವು. ಲಿತಿ ಹಾಯ್ ಮಾಡು, ಹಾಯ್ ಮಾಡು ಲಿತಿ. ಲಿತಿ ಇಲ್ಲಿ ಹಾಯ್ ಮಾಡು. ಲಿತಿಕ್ಷಾ ಹಾಯ್, ಹಾಯ್ ಲಿತಿ. ಇಲ್ಲಿ ಲಿತಿ ಹಾಯ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐಶ್ವರ್ಯ ಆಲ್-ಇನ್-ಒನ್ ವಿಡಿಯೋಸ್. ಫ್ರೆಂಡ್ಸ್, ಇವತ್ತು ಮಾವಿನ ಉಪ್ಪಿನಕಾಯಿ ಮಾಡೋಣ ಅಂತ ಹೇಳ್ಬಿಟ್ಟು 2 ಮಾವಿನಕಾಯಿ ಕಿತ್ಕೊಂಡಿದ್ದೆ. ಸೊ ಹೇಗೆ ಮಾಡೋದು ಅಂತ, ಅದರ ಡ್ರೈ ಉಪ್ಪಿನಕಾಯಿ ಮಾಡ್ತಾ ಇದ್ದೀನಿ, ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಹಾಗೆ ಆನ್ ಆಗ್ಬಿಟ್ಟಿದೆ. ಮಾಡಿದ್ಯಾ? ನಿಜ ಆನ್ ಮಾಡಿಲ್ಲ. ಮಾಡಿಲ್ಲ. 2 ಮಾವಿನಕಾಯಿನ ಕ್ಲೀನಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಆಯ್ತಲ್ಲ. ಅಯ್ಯೋ, ಒಂದು ಕಾಟನ್ ಬಟ್ಟೆ ತಗೊಂಡು ಕ್ಲೀನಾಗಿ ಒರೆಸ್ಕೊಳ್ಳೋಣ. ಅಯ್ಯೋ, ಹಣ್ಣು ಥರನೇ ಆಗಿದ್ದೆ. ಯಾಕೆ ಕಟ್ ಮಾಡಕ್ಕೆ ಹೋದೆ? ಇರ್ಲಿ ಬಿಡು, ಚೆನ್ನಾಗಿರುತ್ತೆ, ಏನೂ ಆಗಲ್ಲ. ಇದು ಕಾಯಿ ಅದು ಸ್ವಲ್ಪ ಹಣ್ಣಾಗಕ್ಕೆ ಅದು ಸ್ವಲ್ಪ ಹಣ್ಣಾಗ್ತು. ನೋಡಿ ಫ್ರೆಂಡ್ಸ್, ಇನ್ನೊಂದು ದೊಡ್ಡ ಮಾವಿನಕಾಯಿ ಸ್ವಲ್ಪ ಹಣ್ಣಾಗಕ್ಕೆ ಬಂದ್ಬಿಟ್ಟಿದೆ. ನಾವು ಮಿಸ್ಸಾಗಿ ಕಟ್ ಮಾಡಿದ್ದೀವಿ. ಏನಾಗಲ್ಲ, ಏನಾಗಲ್ಲ ಆಗುತ್ತೆ. ನೋಡ ಸ್ಮೆಲ್ ಮಾತ್ರ ಚೆನ್ನಾಗಿ. ಮಮ್ಮಿ ನೀಟಾಗಿ ಬರಲೇ ಇಲ್ಲ. ಮಮ್ಮಿ ನೀಟಾಗಿ ಬರಲಿಲ್ಲ. ನಾನು ಬೆರಳು ಇಟ್ಟೆ ಬೇರೆದಾ. ನಾನೀಗ ಮಾಡಿಕೊಂಡು ಆಫ್ ಮಾಡ್ತೀನಿ. ಓಕೆ, ನೋಡು ಹುಳಿ ಇದೆ ಏನಂತ ತಿಳ್ಕೊಂಡು. ಚೆನ್ನಾಗಿಲ್ಲ? ಬಾ ಒಮ್ಮೆ ಟೇಸ್ಟ್ ಮಾಡೋದು ಬಾ. ಗೊತ್ತಿಲ್ಲ, ನಾನು ತಿಂದಿಲ್ಲ. ಹುಳಿ ಇರೋದು. ಸೊ ಹಾಗಾಗಿ ಸ್ವಲ್ಪ ಮಾಡ್ಕೊತಾ ಇದ್ದೀನಿ. ಡ್ರೈ ಉಪ್ಪಿನಕಾಯಿ ಚೆನ್ನಾಗಿ ಬಂತು ಅಂದರೆ ಮತ್ತೊಂದಷ್ಟು ಮಾಡೋಣಂತೆ. ಸ್ವಲ್ಪ ಉಪ್ಪು ಕಣ ಮಮ್ಮಿ, ಸ್ವಲ್ಪ ಉಪ್ಪು ಇದ್ರೊಳಗೆ ತಗೋ.
ಈಗ ಒಂದು ಪ್ಲೇಟಿಗೆ ಹಾಕೊಂತ ಇದ್ದೀನಿ ನಾನು. ಇಲ್ಲಿ ಎಲ್ಲಿ ಕಾಲು ಬಿಸಿ ನೋಡು ಫ್ರೆಂಡ್ಸ್ ನೋಡಿ, ಈಗ ಒಂದಿನ ಬಿಸಿಲಲ್ಲಿ ಒಣಗಿಸಿ ನಾನು ಇದನ್ನು 2 ದಿನ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಉಪ್ಪಿನಕಾಯಿಗೆ ಹಾಕೋ ಮಸಾಲೆನ ಹಾಕಿ ಉಪ್ಪಿನಕಾಯಿ ಮಾಡ್ಕೊಬೋದು. ಬಟ್ ನಾನು ಮಕ್ಕಳು ಅಮ್ಮನ ಅಪ್ಪನ ನೋಡಬೇಕು ಅಂತ ಹಠ ಮಾಡ್ತಿದ್ರು, ಅಂದರೆ ನಮ್ಮಪ್ಪ ಅಮ್ಮನ ನೋಡಬೇಕು ಅಂತ ಹಠ ಮಾಡ್ತಿದ್ರು. ಸೊ ಹಾಗಾಗಿ ನಾನು ಇಲ್ಲಿ ಕರ್ಕೊಬಂದೆ. ನಂಗೆ ಅದ್ರ ಕಡೆ ನೆನಪೇ ಇಲ್ಲ, ಬಾಕ್ಸಲ್ಲಿ ಹಾಕಿ ಮುಚ್ಚಿಟ್ಟು ಬಂದೆ. 2 ದಿನ ಬಿಟ್ಟು ಹೋಗಿ ನೋಡಿದಾಗ ಅದು ಒಂಥರ ಹಾಳಾಗಿಬಿಟ್ಟಿತ್ತು. ನಾನು ಇನ್ನೂ ಒಂದಿನ ಒಣಗ್ಸೋದು ಬಾಕಿ ಇತ್ತು. ಸೊ ಹಾಳಾಗಿದ್ದು ಸ್ಮೆಲ್ ಬರ್ತಾಯಿತ್ತು. ಹಾಗಾಗಿ ಮತ್ತೆ ಏನು ಮಾಡೋದು ಅಂತ ಬಿಸಾಕ್ದೆ. ನೀವು ಮಾಡ್ಕೊಳ್ಳೋದಾದರೆ ಅದಕ್ಕೆ 2 ದಿನ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಕೊಂಡು ಮಾವಿನಕಾಯಿನ ಅದಕ್ಕೆ ಉಪ್ಪಿನಕಾಯಿ ಮಸಾಲೆನ ಹಾಕ್ಕೊಂಡು ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಕಂಟಿನ್ಯೂ ವ್ಲಾಗ್ ಇರುತ್ತೆ, ನೋಡ್ಕೊಂಬನ್ನಿ. ಅವತ್ತಾ ಅವಾಗಿನ್ನೂ ಹೋಗಿದ್ವಲ್ಲ ಜೈ, 1-2 ದಿನ ಆಗಿತ್ತೇನೋ. ಅಜ್ಜಿ ಕಾಯಿ ಹೇಳಿ ಮಿಂಚು. ನೋಡಿ ಫ್ರೆಂಡ್ಸ್, ನಾವಿವಾಗ ಬಂದಿರೋದು ನೋಡಿ, ನಮ್ಮ ತಾತ ಇದ್ದಾರೆ. ನಿನಗೆ ವಯಸ್ಸಾಯ್ತಾ? ಇಲ್ಲ ಮತ್ ನೋಡಿದ್ರೆ ಬಿಳಿ ಬಿಳಿ ಕಾಣ್ತಿದ್ದು, ತುಂಬಾ ಕೂದಲು. ಅವನಿಗೆ ಚೆನ್ನಾಗಿ ನೋಡ್ಕೊತಿದ್ಯಪ್ಪ. ಅದು ಹಂಗೇನೆ ಬ್ಯಾಗ್ ನೆನ್ನೆ ಕೊಟ್ಟು ಕಳ್ಸಿದ್ರ, ಅದೇ ನೆನ್ನೆ ಇದು ಗೋಣಿಚಿದ್ದಂಗೆ ಬ್ಯಾಗ್ ಕೊಟ್ಟು ಕಳ್ಸಿದ್ದಲ್ಲ, ನಿನ್ಗಿಲ್ಲ ಹೊಸ ತಟ್ಟು ಕೇಳ್ತೀನಿ. ದೇವ್ರು ಏನ್ ಗುರು ಅಮ್ಮ ಓದ್ತೀವಂತಲ್ಲ, ಅವಂತೆ ಕೊಡ್ತಾ ಇರೋದು. ಅಲ್ಲ ಈಗ ಕೊಡ್ತಾರ ಹಂಗೆ, ನಾವೇನೋ ಕೊಡ್ತಾರೆ ಅಂತಿದ್ದೆ. ಗೇಮ್ಸ್ ಆಡೋ ಅಂತ ಅಜ್ಜಿ ಉಪ್ಸಾರು ಇತ್ತು, ಅದಕ್ಕೆ ಅನ್ನ ಮಾಡಿದೆ. ಎಲ್ಲಿ ಸಮಂತ ಅಂತೀರ. ಅಜ್ಜಿ ಅಜ್ಜಿ ಏನಂತೆ ಮಿಂಚು? ಈಗಲೂ ಏನು ಕಡಿಮೆ ಅವಳು ಹುಡುಗ ಆಗ್ಬೇಕಾಗಿತ್ತು. ಯಾರು